ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಫಿಶ್ ಮಾರ್ಕೆಟಿಗೆ ಹೋಗ್ತಾ ಇದೀವಿ. ಯಶವಂತಪುರ ಫಿಶ್ ಮಾರ್ಕೆಟ್ ಹೇಗಿದೆ ಅಂತ ನೋಡ್ಬೇಕು. ಇನ್ನು ಗೊತ್ತಿಲ್ಲ ಹೇಗಿದೆ ಅಂತ. ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು. ನಮ್ಮ ಕೃಷಿಕ ಮೊಬೈಲ್ ನೋಡ್ತಾ ಕೂತಿದ್ದಾಳೆ. ಅವಳಿಗೆ ಮೊಬೈಲ್ ಅಂದ್ರೆ ಬಹಳ ಹುಚ್ಚು. ಮೊಬೈಲಲ್ಲೇ ಮುಳುಗು ಹೋಗ್ತಾಳು. ಆದರೆ ನಮ್ಮ ರೆಡಿ ಆಗಲ್ಲ. ಅವಳ ಪಾಟಿ ಹೊರಡ್ತಾಳೆ. ಶಿ ಇಸ್ ವೆರಿ ಗುಡ್ ಅಂಡ್ ಬ್ಯಾಡ್ ಗರ್ಲ್. ಹಾಯ್ ನೋಡೋಣ ಮಾರ್ಕೆಟಲ್ಲಿ ಯಾವ್ಯಾವ ಥರ ಫುಡ್ ಸಿಗುತ್ತೆ, ಯಾವ್ಯಾವ ಥರ ವೆರೈಟಿ ವೆರೈಟಿ ಇರುತ್ತೆ ಅಂತ ನೋಡೋಣ. ಮೀನು ತಿನ್ನೋಕ್ಕೆ ಎಲ್ಲೆಲ್ಲ ಸುತ್ತಾಳೆ ಅಂತ ಅಂದ್ಕೊಂಡಿದ್ದೀರಾ? ಹೌದು, ನಾವು ನಾನ್ ವೆಜ್ ಪ್ರಿಯ. ಅದರಲ್ಲೂ ಮಟನ್ ತಿಂದು ತಿಂದು ಬೋರ್ ಆಗಿತ್ತು. ಮೀನಲ್ಲಿ ಬೇರೆ ಥರ ಟ್ರೈ ಮಾಡೋಣ ಅಂತ ಹೇಳಿ ಹೊರಟಿದ್ದೀವಿ. ಹಾಗೆ ಇವತ್ತು ಸಂತೆ ಇರೋದ್ರಿಂದ ಯಶವಂತಪುರ ಸಂತೆ ಅಂತೆ ನಮಗೆ ಗೊತ್ತಿರಲಿಲ್ಲ. ನೋಡ್ಕೊಂಡು ಸಂತೆನೂ ಒಂದು ವಿಸಿಟ್ ಮಾಡೋಣ, ಹೇಗಿರುತ್ತೆ ಅಲ್ಲಿ ಸಂತೆ ಅಂತ ಹೇಳಿ. ಮತ್ತು ಫ್ರೆಶ್ ಆಗಿ ಓನಾಗಿ ಬೆಳೆದಿರೋ ಹಳ್ಳಿಯಿಂದ ಬರೋ ಐಟಮ್ಸ್ನೇ ತರದಂತೆ ಅವರೇ ಹಳ್ಳಿಯಿಂದ ಬೆಳ್ಕೊಂಡು ತರ್ತಾರೆ ಅಂತ ಹೇಳಿದ್ದಾರೆ. ಬಟ್ ಗೊತ್ತಿಲ್ಲ, ನೋಡೋಣ ಅಲ್ಲಿ ಹೋಗಿ ಏನೇನು ತಂದಿದ್ದಾರೆ, ಏನೇನು ಇರುತ್ತೆ, ಹೇಗಿರುತ್ತೆ, ಫ್ರೆಶೋ ಇಲ್ವೋ ಅಂಥೇಳಿ ಗೊತ್ತಾಗತ್ತೆ. ಯಶವಂತಪುರ ರೀಚ್ ಆದ್ವಿ. ಇಲ್ಲೇ ಹತ್ತಿರದಲ್ಲೇ ಇದೆ ಅಂತ ಹೇಳಿದರು. ಮೆಟ್ರೋ ಸ್ಟೇಷನಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ರೋಡ್ ಸೈಡ್ ಇಟ್ಕೊತಾರೆ ಅಂತ ಹೇಳಿದರು. ಸೊ ನಾವು ಹುಡ್ಕೊತ ಹೊರಟಿದ್ದೀವಿ. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಕಡೆ ಸ್ವಲ್ಪ ಫ್ರೀ ಅಂತ ಅನ್ನಿಸ್ತಿತ್ತು. ಬೇರೆ ದಿನಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಫ್ರೀಯಾಗಿತ್ತು. ಟ್ರಾಫಿಕ್ ಕೂಡ ನಮಗೆ ಅಷ್ಟೇನು ಇರಲಿಲ್ಲ, ಸಿಗಲಿಲ್ಲ. ಸೊ ತುಂಬ ಖುಷಿಯಾಗಿ ಫ್ರೀಯಾಗಿ ಆರಾಮ್ಸೆಯಾಗಿ ಹೋಗ್ತಾ ಇದ್ದೀವಿ. ಇನ್ನೇನು ಹತ್ತಿರದಲ್ಲೇ ಇದೆ ಅಂತ ಯಾರೋ ಒಬ್ಬರು ಹೇಳಿದ್ರು, ಕೇಳಿದ್ವಿ. ಇಲ್ಲ ಸ್ವಲ್ಪ ಮುಂದೆ ಹೋಗಿ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಸಂತೆ ಅಂತ ಹೇಳಿದರು. ಸೊ ನಾವು ಹೊರಟಿದ್ದೀವಿ. ನೋಡೋಣ ಏನೇನಿದೆ, ಏನೇನು ಸಿಗತ್ತೆ ಅಂತ ಹೇಳಿ. ಬನ್ನಿ ಹೋಗುವ. ಫೈನಲಿ ನಾವು ಸಂತೆಗೆ ಎಂಟ್ರಿ ಆದ್ವಿ. ಇಲ್ಲಿಂದನೇ ಸಂತೆ ಸ್ಟಾರ್ಟ್ ಆಗತ್ತಂತೆ. ಸೊ ಇಲ್ಲೆಲ್ಲೂ ಗಾಡಿ ನಿಲ್ಲಿಸೋ ಹಾಗಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ. ನಾವು ಮುಂದೆ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬರೋಣ ಅಂತ ಹೇಳಿ. ನೋಡಿ ಇಲ್ಲೇ ಸಂತೆ. ತುಂಬ ಜನ ಏನೂ ಕಮ್ಮಿ ಇದ್ದರು, ಸಿಕ್ಕಾಬಟ್ಟೆ ಬಿಸಿಲಿತ್ತು. ನಾವು ಹೋಗಿದ್ದ ಟೈಮಿಗಂತೂ 12 ಗಂಟೆ ಅನಿಸುತ್ತೆ. ನಾವು ಹೋಗಿದ್ದ ಟೈಮು 12 ಗಂಟೆ ಆಗಿತ್ತು. ಸಿಕ್ಕಾಬಟ್ಟೆ ಬಿಸಿಲಿತ್ತು. ಕೆಳಗಡೆ ನಿಂತ್ಕೊಳಕ್ಕೆ ಕೂಡ ಆಗಲಿಲ್ಲ ನಮಗೆ. ಸೊ ಕಾರು ಇಲ್ಲೇ ಪಾರ್ಕಿಂಗ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಕಾರ್ ಪಾರ್ಕಿಂಗ್ ಮಾಡಿ ಫಸ್ಟು ನಿಂಬೆಹಣ್ಣು ತೊಗೊಂಡ್ವಿ. ಸ್ವಲ್ಪ ಹಾಗೆ ಫ್ರೂಟ್ಸ್ ಕೇಳೋಣ ಅಂತ ಬಂದ್ವಿ. ಆ್ಯಪಲ್ ಬೇಕಿತ್ತು, ಆ್ಯಪಲ್ ಮತ್ತು ಆರೆಂಜು. ಸೊ ಕೇಳ್ತಾ ಇದ್ದೀವಿ, ನೋಡೋಣ ಎಲ್ಲೆಲ್ಲಿ ಹೇಗೆ ಸಿಗುತ್ತೆ, ಯಾವ್ಯಾವ ರೇಟು ಅಂತ. ಹಾಗೆ ಟೊಮೆಟೊನೂ ಕೇಳಿದ್ವಿ. ಟೊಮೆಟೊ 30 ರೂಪೀಸ್ ಅಂದರು. ತುಂಬ ಚೆನ್ನಾಗಿತ್ತು ನಿಜ ಹೇಳಬೇಕಂದ್ರೆ. ನಮ್ಮ ಏರಿಯಾದಲ್ಲಿರೋ ತರಕಾರಿಗಳಿಗಿಂತ ತುಂಬ ಫ್ರೆಶ್ ಆಗಿತ್ತು ಮತ್ತು ವೆರೈಟಿ ಆಗಿತ್ತು. ಇಲ್ಲಿ ನಮ್ಮ ಹಳ್ಳಿ ಕಡೆ ಸೈಡ್ ಸಿಗುವಂಥ ರಾಮಫಲ, ಸೀತಾಫಲ, ಹುಣಸೆ ಹಣ್ಣು, ಆಮೇಲೆ ಬೇರೆ ಥರದ್ದು ತರಕಾರಿಗಳೆಲ್ಲ, ಸ್ವಲ್ಪ ಡಿಫ್ರೆಂಟಾಗಿರೋ ತರಕಾರಿಗಳೆಲ್ಲ ಸಿಗ್ತಿತ್ತು. ಖುಷಿ ಆಯಿತು ನೋಡಿ. ನನಗಂತೂ ಫಸ್ಟ್ ಟೈಮ್ ಬಂದಿದ್ದಿಲ್ಲಿ ಈ ಥರ ಸಂತೆಗೆ. ನಮ್ಮ ಊರ ಕಡೆ ಸಂತೆಗೆ ಬಂದಂಗೆ ಫೀಲ್ ಅನ್ನಿಸ್ತು. ಸೊ ನಾವು ಸ್ವಲ್ಪ ಬೇಕಾಗಿರೋನ ಜಾಸ್ತಿ ತರಕಾರಿ ತಿನ್ನಲ್ಲ, ಈರುಳ್ಳಿ ಟೊಮೊಟೊನ ಮಾತ್ರ ಸ್ವಲ್ಪ ಜಾಸ್ತಿ ತೊಗೊಂಡ್ವಿ. ಅದೇ ಇಂಪಾರ್ಟೆಂಟು ಅಂಥೇಳಿ. ಆಮೇಲೆ ಸ್ವಲ್ಪ ಇದು ತೊಗರಿಕಾಯಿ ಅಂದರೆ ತುಂಬ ಇಷ್ಟ. ಸೊ ತೊಗರಿಕಾಯಿ ಸ್ವಲ್ಪ ತೊಗೊಂಡ್ವಿ ತಿನ್ನೋಕ್ಕೋಸ್ಕರ. ಆಮೇಲೆ ಈರುಳ್ಳಿ ತೊಗೊಂಡ್ವಿ. ಹೇಳಿದ್ನಲ್ಲ, ನಮಗೆ ನಾನ್ ವೆಜ್ಜಿಗೆ ಈರುಳ್ಳಿ ಟೊಮೊಟೊ ಇದ್ಬಿಟ್ರೆ ನಾನ್ ವೆಜ್ ಆಗೇ ಆಗುತ್ತೆ, ಅದೇ ಇಂಪಾರ್ಟೆಂಟು. ಹಾಗೆ ನೋಡಿ ಇದು ಕಂಚಿಕಾಯಿ ಅಂತ ಹೇಳಿ. ಹಾಗೆ ಸಂತೆ ಮಾಡಿಕೊಂಡು ಈಗ ಫಿಶ್ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ. ಫಿಶ್ ಮಾರ್ಕೆಟ್ ಕೂಡ ಎಲ್ಲಿದೆ ಅಂತ ಗೊತ್ತಿಲ್ಲ, ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ರಶ್ ಇತ್ತು ಈ ಕಡೆ ರೋಡ್. ಸ್ವಲ್ಪ ಮೇ ಬಿ ಫಿಶ್ ಮಾರ್ಕೆಟ್ ಕಡೆ ಹೋಗೋ ರೋಡ್ ಅಂದರೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ನಾನ್ ವೆಜ್ ಪ್ರಿಯರ್ ನಮ್ಮ ಥರನೇ ಇರ್ತಾರಲ್ವ, ಅದಕ್ಕೋಸ್ಕರ ರಶ್ ಇದೆ ಅಂತ ಅಂದ್ಕೊಂಡೆ. ಮೇ ಬಿ ಹಾಗೆ ಇರ್ಬೋದೇನೋ, ನೋಡೋಣ ಒಳಗಡೆ ಹೋಗಿ ಗೊತ್ತಾಗತ್ತೆ. ಆದರೂ ಬೇರೆ ದಿನಕ್ಕೆ ಕಂಪೇರ್ ಮಾಡಿದರೆ ತುಂಬ ಫ್ರೀ ಆಗಿತ್ತು. ಇದೆಲ್ಲ ಸ್ವಲ್ಪ ಮುಸ್ಲಿಮ್ಸ್ ಏರಿಯಾ ಅಂತ ಆಗಿರೋದ್ರಿಂದ ಅವರೇ ಸ್ವಲ್ಪ ಜಾಸ್ತಿ. ಇಲ್ಲಿಂದನೇ ಸ್ವಲ್ಪ ಅವರು ಹವಾ ಏನು ಹೇಳ್ತಾರೆ, ಅವರು ಮೇನ್ ಮಸೀದಿ ಆಗಿರ್ಬೋದು, ಅವ್ರ ಅಂಗಡಿಗಳಾಗಿರ್ಬೋದು ಸ್ಟಾರ್ಟಿಂಗ್ ಆಗಿತ್ತು. ಹಾಗೆ ಒಳಗಡೆ ಹೋದ್ವಿ.
ಒಂಥರ ಏನೋ ಒಂಥರ ಡಿಫ್ರೆಂಟಾಗಿ ಜೈಲ್ ಒಳಗಡೆ ರೀತಿ ಫೀಲ್ ಆಯಿತು. ನೋಡಿ, ಫಿಶ್ ಮಾರ್ಕೆಟ್ ಎಂಟ್ರಿ ಆಗೇ ಬಿಟ್ಟು ಇದೇ ಫಿಶ್ ಮಾರ್ಕೆಟ್ ಅಂತ ಹೇಳಿದರು. ಹಾಗೆ ಪಾರ್ಕಿಂಗು ಮುಂದೆ ಹೋಗಿ ಮಾಡಿ ಅಂತ ಹೇಳಿದ್ರು, ಇಲ್ಲೆಲ್ಲೂ ನಿಲ್ಲಿಸ್ಬಾರ್ದು ಅಂತ ಹೇಳಿದರು. ಸೊ ನಾವು ಪಾರ್ಕಿಂಗ್ ಹುಡ್ಕೊಂಡು ಗಾಡಿ ಪಾರ್ಕ್ ಮಾಡೋಣ ಅಂತ ಹೊರಟ್ವಿ. ನಮ್ಮ ಕಡೆ ಮೀನು ನೋಡಿ ನನಗಂತೂ ತುಂಬ ಖುಷಿ ಆಗ್ಬಿಡ್ತು. ನೋಡಿ, ನಮ್ಮ ಕಡೆ ಏನೇನು ಸಿಗುತ್ತೆ ಎಲ್ಲ ಇಲ್ಲೇ ಇತ್ತು. ಇದೆಲ್ಲ ಸಾಕಿರೋದ್ರಿಂದ ನನಗೇನು ಇಷ್ಟ ಆಗಲಿಲ್ಲ, ನನಗೆ ಇದೆಲ್ಲ ಇಷ್ಟ ಆಗಲಿಲ್ಲ. ನಾನು ಸ್ವಲ್ಪ ಗೌರಿ, ಕಾಟ್ಲ, ಗೊಜುಳೆ ಈ ಥರದ್ದು ನಂಗೆ ಸ್ವಲ್ಪ ಜಾಸ್ತಿ ತುಂಬ ಇಷ್ಟ. ಅದಕ್ಕೋಸ್ಕರ ಯಾವಾಗಲೂ ಪಾಂಪ್ಲೆಟ್, ಆಮೇಲೆ ಮತ್ತಿ ಮೀನು, ಬಂಗ್ಳ ತಿಂದು ಬೇಜಾರಾಗಿತ್ತು ಅಂತ ಸ್ವಲ್ಪ ಡಿಫ್ರೆಂಟಾಗಿರೋದು ಟ್ರೈ ಮಾಡೋಣ ಅಂತ ಹೇಳಿ ಹೋಗಿ ಟ್ರೈ ಮಾಡಿದ್ವಿ. ಫಿಶ್ ಮಾರ್ಕೆಟ್ ಜೊತೆ ಇಲ್ಲೇ ಕೋಳಿ ಅಂಗಡಿಗಳು ಕೂಡ ಕಾಣಿಸ್ತು, ಚಿಕನ್ ಶಾಪ್ ಕೂಡ ಇತ್ತು. ಇಲ್ಲಿ 2 ಫಿಶ್ ಮಾರ್ಕೆಟ್ ಇದೆ. ನಾವು ಸೆಕೆಂಡ್ ಒನ್ನಿಗೆ ಹೋಗಿದ್ವಿ, ಏನೋ ಸ್ವಲ್ಪ ಡಿಫ್ರೆಂಟಾಗಿದೆ ಅಂತ ಹೋದ್ವಿ. ಬಟ್ ಇಲ್ಲೂ ಹಾಗೆ ಸೇಮು, ಅದಕ್ಕೆ ನಾವು ಹೇಳಿದ ಹೊಳೆ ಮೀನು ಪ್ಲಸ್ ಸೀ ಫಿಶ್ಶು ಎರಡೂ ಇತ್ತು. ನೋಡಿದ್ವಿ, ಕೇಳಿದ್ವಿ. ಇನ್ನೊಂದು ಏನಂದರೆ ನನ್ನ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಏನಂದರೆ, ನಾವು ಇಲ್ಲಿ ಅಂಜಲ್ ಮೀನು ತೊಗೊಂಡ್ವಿ. ಅಂಜಲ್ ಮೀನು ಸ್ವಲ್ಪ ಫ್ರಾನ್ಸು ಆಮೇಲೆ ಬೋಂಡಾಸು ತೊಗೊಂಡ್ವಿ. ಆಮೇಲೆ ಫಿಶ್ಗಳೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿ ಸಿಕ್ತು ನಮಗೆ. ನಾವು ನಮ್ಮೂರಲ್ಲಿರೋ ಫಿಶ್ಗಳಿಗಿಂತ, ಮೀನುಗಳಿಗಿಂತ ಇಲ್ಲಿ ಸ್ವಲ್ಪ ತಾರ್ಲೆ ಮೀನು ಅಂತೀವಿ, ಏನದು ಮತ್ತಿ, ಇಲ್ಲಿ ಮತ್ತಿ ಅಂತಾರೆ, ನಾವು ತಾರ್ಲೆ ಅಂತೀವಿ. ಆ ಮೀನುಗಳ ಸೈಜು ತುಂಬ ದೊಡ್ಡದಾಗಿತ್ತು. ಹಾಗೆ ಈ ಅಂಗಡಿಯವರು ಹೇಳಿದರು, ನಿಮಗೇನಾದರೂ ಮೀನು ಬೇಕಂದರೆ ನಾವು ಆರ್ಡ್ರ್ ಮಾಡಿದರೆ ನಾವು ಕೊಟ್ಟು ಕಳಿಸ್ತೀವಿ, ಪಾರ್ಸಲ್ ಮಾಡ್ತೀವಿ ಅಂತ ಹೇಳಿದರು. ಸೊ ನಿಮಗೆ ಯಾರಿಗಾರು ಬೇಕಾದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಎಷ್ಟು ದೊಡ್ಡ ದೊಡ್ಡಕ್ಕಿದೆ ಮೀನು. ಇನ್ನೊಂದು ಏನೋ ಬೇಜಾರು ಅಂತ ಹೇಳಿದ್ನಲ್ಲ, ಇದಕ್ಕೆ ನೋಡಿ ನನ್ನ ಫೇವ್ರೆಟ್ ಗೊಜುಳೆ ನಾವು ತೊಗೊಂಡು ಆದಮೇಲೆ ನೋಡ್ಬಿಟ್ಟೆ ನಾನು ಇದನ್ನು, ಸಖತ್ ಬೇಜಾರಾಯಿತು. ಆಮೇಲೆ ಅವ್ರಿಗೆ ಹೇಳಿದೆ, ಇದನ್ನು ಯಾವಾಗಲೂ ತರಿಸ್ತೀರಾ ಅಂತ ಹೇಳಿದ್ರು. ಹಾಂ ಅವರು ಹೇಳಿದರು, ಸಂಡೇ ಬರುತ್ತೆ ಈ ಮೀನು, ನೀವು ಕಾಲ್ ಮಾಡಿ ನಾವು ಇಡ್ತೀವಿ ಅಂತ ಹೇಳಿದರು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ಎಷ್ಟು ಖುಷಿ ಆಯ್ತು ಅಂತ ಹೇಳೋಕ್ಕೆ ಆಗಲಿಲ್ಲ. ಆಮೇಲೆ ಅವ್ರ ನಂಬರ್ ತಗೊಂಡು ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಅಲ್ಲಿಂದ ಬಂದ್ಬಿಟ್ಟು ಮೀನನ್ನು ಸಾಂಬಾರು ಮಾಡಿದ್ರಾ, ಫ್ರೈ ಮಾಡಿದ್ರಾ ಅಂತ ಕೇಳೋ ಒಂದು ಕ್ಯೂರಿಯಾಸಿಟಿ ಅಥವಾ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ಇದೆ ಅಂತ ನಂಗೆ ಗೊತ್ತು. ನೋಡೋಣ ಏನು ಮಾಡಿದೆ ಅಂತ ನೋಡಿ ನೀವೇ. ಮನೆಗೆ ಬಂದ್ಬಿಟ್ಟು ಮೀನನ್ನು ಕ್ಲೀನ್ ಮಾಡಿ